ಓಕೆ. ಆಮೇಲೆ ಕಾಲು ಹಿಮ್ಮಡಿಗಳನ್ನು ಕೆಳಗೆ ಈ ಥರ ಇಟ್ಕೊಂಡು ಈಗ ಬೆರಳುಗಳನ್ನು ಒತ್ತೋದು, ಕೈ ಬೆರಳು, ಕಾಲು ಬೆರಳು, ಕಣ್ಣು. ನಾನು ಕೌಂಟ್ ಕೊಡ್ತೀನಿ, ಆ ಥರ ಒತ್ಕೊಂಡು ಹೋಗ್ಬೇಕು. ರೈಟ್. ರೆಡಿ ಇರಿ. ರೆಡಿ ಸ್ಟಾರ್ಟ್ ಅಂದಾಗ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೂಕ್ಷ್ಮ ವ್ಯಾಯಾಮಗಳು ಕಾಲು ಬೆರಳು, ಕೈ ಬೆರಳು ಮತ್ತು ಕಣ್ಣುಗಳಿಗೆ ನಾವು ಅಭ್ಯಾಸ ಮಾಡುವುದು. ಈಗ ಪಾದದ ಬೆರಳುಗಳನ್ನು ಒತ್ತುತ್ತಾ ಬರೋಣ. ಕೈ ಬೆರಳನ್ನು ಒತ್ತೋಣ. 1 ಬೆರಳುಗಳನ್ನು ಒತ್ತಿ, ಕಣ್ಣುಗಳನ್ನು ಒತ್ತಿ ಬಿಡಿ. 2 ಬಿಡಿ, ಸಡಿಲ ಬಿಡಿ, ಮತ್ತೆ ಒತ್ತಿ. 2 ಸಡಿಲ ಬಿಡಿ, ಕಣ್ಣುಗಳನ್ನು ಬಿಡಿ. 3 ಒತ್ತಿ ಬಿಡಿ. 4 ಸಡಿಲ ಬಿಡಿ. 5 ಬೆರಳುಗಳನ್ನು ಒತ್ತಿ ಸಡಿಲ ಬಿಡಿ. 6 ಬೆರಳುಗಳನ್ನು ಒತ್ತಿ ಸಡಿಲ ಬಿಡಿ. 7 ಕಣ್ಣುಗಳನ್ನು ಒತ್ತಿ ಸಡಿಲ ಬಿಡಿ. 8 ಬೆರಳುಗಳನ್ನು ಒತ್ತಿ ಸಡಿಲ ಬಿಡಿ. 9 ಸಡಿಲ ಬಿಡಿ. 10 ಬೆರಳುಗಳನ್ನು ಒತ್ತಿ ಸಡಿಲ ಬಿಡಿ. 11 ಸಡಿಲ ಬಿಡಿ. 12 ಬೆರಳುಗಳನ್ನು ಒತ್ತಿ ಸಡಿಲ ಬಿಡಿ. ಕೈ ಸಡಿಲ ಬಿಟ್ಟು ಮತ್ತೆ ಒತ್ತಿ ಸಡಿಲ ಬಿಡಿ, ಫ್ರೀ ಬಿಡಿ. 13 ಒತ್ತಿ ಸಡಿಲ ಬಿಡಿ. 14 ಒತ್ತಿ ಸಡಿಲ ಬಿಡಿ. 15 ಬೆರಳುಗಳನ್ನು ಒತ್ತಿ ಸಡಿಲ ಬಿಡಿ. 16 ಒತ್ತಿ ಸಡಿಲ ಬಿಡಿ. 17 ಒತ್ತಿ ಸಡಿಲ ಬಿಡಿ. 18 ಬೆರಳುಗಳನ್ನು ಒತ್ತಿ ಸಡಿಲ ಬಿಡಿ. 19 ಬೆರಳುಗಳನ್ನು ಒತ್ತಿ ಸಡಿಲ ಬಿಡಿ. 20 ಬೆರಳುಗಳನ್ನು ಒತ್ತಿ ಹಾಗೆ ಇರಿ. ಈಗ ಕಣ್ಣುಗಳನ್ನು ಒತ್ತಿ ಕಣ್ಮುಚ್ಚಿ ಹಾಗೆ ಇರಿ. 1 2 3 4 5 6 7 8 9 10. ಈಗ ನಿಧಾನವಾಗಿ ಪಾದಗಳನ್ನು ಕೆಳಗಿಡಿ. ಕೈ ಸಡಿಲ ಬಿಡಿ. ಕೈ ಕೆಳಗಿಳಿಸಿ, ತೊಡೆಗಳ ಮೇಲೆ ಇಟ್ಕೊಳ್ಳಿ. ಕಣ್ಮುಚ್ಕೊಳ್ಳಿ. ಉಸಿರಾಟ ನೋಡಿ, ಬೆರಳುಗಳ ವಿಶ್ರಾಂತಿಯನ್ನು ನೋಡಿ. ಈ ಒಂದು ಅಭ್ಯಾಸ ಕಾಲಿನ ಬೆರಳುಗಳ ಮತ್ತು ಕೈ ಬೆರಳುಗಳ ಒತ್ತಡ ದೂರವಾಗುತ್ತಾ ಬರುವುದು, ನೋವುಗಳು ದೂರವಾಗುತ್ತಾ ಬರುವುದು. ಜೊತೆಯಲ್ಲಿ ಕಣ್ಣುಗಳ ಅಭ್ಯಾಸ ಕೂಡ ಮಾಡುವುದರಿಂದ ಕಣ್ಣಿನ ಆರೋಗ್ಯ ಕೂಡ ಹೆಚ್ಚುತ್ತಾ ಬರುವುದು. ಮಾಡ್ತೀರಾ? ಸೊ ಕೂತ್ಕೊಳ್ಳಿ, ಕಣ್ಮುಚ್ಕೊಳ್ಳಿ. ಕಣ್ಮುಚ್ಕೊಳ್ಳಿ, ಉಸಿರಾಟ ನೋಡಿ. ಉಸಿರಾಟ ಅಭ್ಯಾಸ ಮಾಡಿ. ಕಣ್ಮುಚ್ಕೊಂಡು ಮುಚ್ಕೊಳ್ಳಿ. ಈ ಒಂದು ಅಭ್ಯಾಸವು ವೃದ್ಧರ ಆರೋಗ್ಯಕ್ಕಾಗಿ ಯೋಗ ಎಂಬ ನಾವು ಕಾರ್ಯಕ್ರಮದಲ್ಲಿ ವೃದ್ಧರ ಆರೋಗ್ಯಕ್ಕಾಗಿ, ವೃದ್ಧರ ಪಾದಗಳ ನೋವು, ಕೈ ಬೆರಳುಗಳ ನೋವು ಮತ್ತು ಕಣ್ಣಿನ ಆರೋಗ್ಯಕ್ಕಾಗಿ ನಾವು ಈ ಸರಳ ಸುಲಭವಾದ ಸೂಕ್ಷ್ಮ ವ್ಯಾಯಾಮಗಳನ್ನು ಪ್ರತಿನಿತ್ಯ ಅಭ್ಯಾಸ ಮಾಡುವುದು. ಇದು ವೃದ್ಧರಾದಿಯಾಗಿ ಬಾಲರಿಂದನೂ ಕೂಡ ಇದನ್ನು ಅಭ್ಯಾಸ ಮಾಡಬಹುದು. ಆದರೆ ವಯಸ್ಕ ಯುವಕರು, ವಯಸ್ಕರು ಇದನ್ನು ಅಭ್ಯಾಸ ಮಾಡುವುದರಿಂದ ಪಾದಗಳ ಮತ್ತು ಬೆರಳುಗಳ ಆರೋಗ್ಯ ಹೆಚ್ಚುತ್ತಾ ಬರುವುದು.